ಪ್ರಾಂಶುಪಾಲರಿಗೆ ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಅದಕ್ಕಾಗಿ ಹೋರಾಟ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಮತ್ತು ರಿಪ್ಪನ್ಪೇಟೆಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ 26 ಉಪನ್ಯಾಸಕರಿಗೆ 2025ನೇ ಸಾಲಿನ 8 ದಿನಗಳ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡಿಸಬೇಕೆಂದು ಆಗ್ರಹಿಸಿ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ರಾಜ್ಯದ ಬಹುತೇಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ಹೆಚ್ಚುವರಿ ಕಾರ್ಯಭಾರಕ್ಕೆಂದು ನೇಮಕ ಮಾಡಿಕೊಳ್ಳಲಾಗಿದೆ. ಅವರಿಗೆ ಗಂಟೆಗಳ ಆಧಾರದ ಮೇಲೆ ಗೌರವಧನ ನೀಡಲಾಗುತ್ತದೆ. ಪಾಠ ಮಾಡಲಿಕ್ಕೆಂದು ನೇಮಕಗೊಂಡ ಅತಿಥಿ ಉಪನ್ಯಾಸಕರಿಗೆ ವರ್ಷದ 10 ತಿಂಗಳಿಗೆ ಮಾತ್ರ, ಕೆಲವು ಬಾರಿ 6-7 ತಿಂಗಳ ಲೆಕ್ಕದಲ್ಲಿ ಮಾತ್ರ ಸೀಮಿತ ಮಾಡಿ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆಯಂತೆ ಸರ್ಕಾರ ಗೌರವಧನ ನೀಡುತ್ತಿದೆ. ಕೆಲವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಸರ್ವಾಧಿಕಾರಿ ಧೋರಣೆಯಿಂದ ನೀತಿಯಿಂದ ಸಿಗುವ ಅಲ್ಪ ಗೌರವಧನವನ್ನು ಸಕಾಲಕ್ಕೆ ನೀಡದೆ ಸತಾಯಿಸುವ ಕಾರ್ಯ ಮಾಡುತ್ತಿದ್ದಾರೆ. ಪೂರ್ಣಾವಧಿ ಪ್ರಾಧ್ಯಾಪಕರು ನಿರ್ವಹಿಸಬೇಕಾದ ಎಲ್ಲ ಕಾರ್ಯಗಳನ್ನು ಅತಿಥಿ ಉಪನ್ಯಾಸಕರು ಮಾಡುತ್ತಿದ್ದಾರೆ. ಜೊತೆಗೆ ಗ್ರಂಥಾಲಯದ ತಪಾಸಣೆ, ಪೀಠೋಪಕರಣ ತಪಾಸಣೆ ಇನ್ನಿತರ ಕಾರ್ಯಗಳನ್ನು ಮಾಡುತ್ತಿದ್ದು, ಕಾಲೇಜುಗಳ ಉಪನ್ಯಾಸಕರುಗಳಲ್ಲಿ ಗುಂಪುಗಾರಿಕೆ ಸೃಷ್ಟಿಸಿ ತಮಗೆ ಆಗದವರನ್ನು ಅನಗತ್ಯ ಕಾರಣ ನೀಡಿ ಗೌರವಧನ ಕಡಿತ ಮಾಡುವುದು, ಶೋಷಣೆ ಮಾಡುವುದು, ಅತಿಥಿ ಉಪನ್ಯಾಸಕರನ್ನು ಜೀತಗಾರಂತೆ ನೋಡುವ ಪ್ರವೃತ್ತಿಯನ್ನು ಕೆಲವು ಪ್ರಾಚಾರ್ಯರು ಮುಂದುವರೆಸಿದ್ದಾರೆ ಎಂದು ಆರೋಪಿಸಿದರು. ಇದಕ್ಕೆ ಉದಾಹರಣೆಯಂತೆ ಸಾಗರ ಮತ್ತು ರಿಪ್ಪನ್ಪೇಟೆ 26 ಉಪನ್ಯಾಸಕರಿಗೆ ಶಿಕ್ಷಣ ಇಲಾಖೆಯ ಗೌರವಧನ ಬಿಡುಗಡೆ ಮಾಡಿ 7 ತಿಂಗಳಾದರೂ ಸಕಾರಣವಲ್ಲದ ಸಬೂಬು ನೀಡಿ ಈ ಉಪನ್ಯಾಸಕರಿಗೆ ಸಿಗುವ ಗೌರವಧನಕ್ಕೆ ಕತ್ತರಿ ಹಾಕಲಾಗಿದೆ. ಪರೀಕ್ಷಾ ಕಾರ್ಯಗಳನ್ನು ಪೂರ್ಣಾವಧಿ ಅಧ್ಯಾಪಕರಿಗೆ ಹಂಚಿಕೆ ಮಾಡಿ ನಂತರ ಅತಿಥಿ ಉಪನ್ಯಾಸಕರಿಗೆ ಹಂಚಿಕೆ ಮಾಡಬೇಕೆಂಬ ನಿಯಮವಿದ್ದರೂ ಪಾಲನೆ ಮಾಡದೆ ಅತಿಥಿ ಉಪನ್ಯಾಸಕರಿಂದಲೇ ಈ ಕಾರ್ಯ ಮಾಡಿಸಿ ನಂತರ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ. ಪ್ರಾಚಾರ್ಯರು ವಿವಿಧ ಕಾರಣ ನೀಡಿ ಜವಾಬ್ದಾರಿಯಿಂದ ಜಾರಿಗೊಳ್ಳುತ್ತಿದ್ದಾರೆ. ಗೌರವಧನ ವೆಚ್ಚ ಮಾಡದೆ ಕಾಲೇಜು ಖಾತೆಯಲ್ಲಿ ಹಾಗೆ ಉಳಿಸಿಕೊಂಡಿರುವುದು ಕೂಡ ಕಾನೂನು ಉಲ್ಲಂಘನೆಯಾಗುತ್ತದೆ. ಆದ್ದರಿಂದ ನಿಯಮದ ಪ್ರಕಾರ ಸಾಗರ ಮತ್ತು ರಿಪ್ಪನ್ಪೇಟೆ ಕಾಲೇಜುಗಳ ಪ್ರಾಚಾರ್ಯರ ಮೇಲೆ ಇಲಾಖೆ ಸೂಕ್ತ ಕ್ರಮ ಜರುಗಿಸಿ ಅತಿಥಿ ಉಪನ್ಯಾಸಕರಿಗೆ ನೀಡಬೇಕಾದ ಗೌರವಧನ ಕೊಡಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಅತಿಥಿ ಉಪನ್ಯಾಸಕರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಲೋ, ಯಾರು? ನಾನು ಚುನಾವಣಾ ಅಧಿಕಾರಿ ಮಾತನಾಡ್ತಾ ಇದ್ದೇನೆ. ಮತದಾರರ SIR ಮಾಡಲಾಗ್ತಿದೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬೇಕು. ಆಯ್ತು ಸರ್, ಕೊಡ್ತೀನಿ. ಹಾಗೆ ನಿಮ್ ವಾಟ್ಸ್ಆಪ್ ಚೆಕ್ ಮಾಡಿ. SIR ಫಾರಂ ಲಿಂಕ್ ಕಳಿಸಿದೀನಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿ. ಅಮ್ಮ ತಡೀರಿ, ಇದು ಮೋಸ. ಫೋನ್ನಲ್ಲಿ OTP ಹೇಳ್ಬೇಡಿ. ಚುನಾವಣಾ ಅಧಿಕಾರಿ ಯಾವತ್ತೂ ಅಕೌಂಟ್ ನಂಬರ್ ಕೇಳೋಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲ್ಲ ಹೇಳೋಲ್ಲ. SIR ಹೆಸರಿನಲ್ಲಿ OTP ಕೇಳಿದ್ರೆ ಹೇಳ್ಬೇಡಿ. ಇದು ಸೈಬರ್ ವಂಚನೆ ಆಗಿರುತ್ತೆ. ಈ ರೀತಿ ಫೋನ್ ಬಂದ್ರೆ ಕೂಡಲೇ ಪೊಲೀಸ್ ಠಾಣೆ ಅಥವಾ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿ. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಇವತ್ತು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಧರಣಿಯ ಉದ್ದೇಶ ಇಷ್ಟೇ. ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಈಗಾಗಲೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ 8 ದಿನಗಳ ಸ್ಯಾಲ್ರಿ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ 7 ದಿನ ಆದರೂ ಕೂಡ 7 ತಿಂಗಳು ಹೆಚ್ಚು ಕಡಿಮೆ 7 ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಇವ್ರಿಗೆ ಕೊಡದೇ ಸತಾಯಿಸಿ ವಿನಾಕಾರಣವಾಗಿ ಕೆಲವು ನೋಟಿಸ್ಗಳನ್ನು ಕೊಡೋದು, ಬೆದರಿಕೆ ಹಾಕೋದು. ಇವತ್ತು ಯಾರು ಸ್ಟ್ರೈಕಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಅಂಥವರಿಗೆ ಆ ಕಾಲೇಜಿನ ಪ್ರಿನ್ಸಿಪಾಲರು ಬೆದರಿಕೆ ಹಾಕ್ತಾರಂತೆ. ನಿಮ್ಮನ್ನು ಮುಂದಿನ ಸಾರಿ ಕೌನ್ಸಿಲಿಂಗಲ್ಲಿ ತಗೊಳ್ಳದೇ ಇರೋಂಗೆ ನೋಡ್ಕೊಳ್ತೀನಿ, ನಾನು ಕಮಿಷನರಿಗೆ ಬರೀತೀನಿ, JDಗೆ ಬರೀತೀನಿ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ನೋಡಿ, ಇವರೆಲ್ಲರೂ ಕೂಡ ದಾಖಲೆಗಳ ಸಮೇತವಾಗಿ ಇವರು ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ರಾಜ್ಯ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷರವರು, ಫಿಸಿಕಲ್ ಚಾಲೆಂಜರ್ಸ್. ಇದಕ್ಕೆ ಇಷ್ಟೆಲ್ಲ ಆಗಿದ್ರೂ ಕೂಡ ರಿಪ್ಪನ್ಪೇಟೆ ಕಾಲೇಜು ಮತ್ತು ಸಾಗರ ಕಾಲೇಜು ಇವೆರಡು ಕಾಲೇಜನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊರತುಪಡಿಸಿ ಇನ್ನುಳಿದ ಎಲ್ಲ ಕಾಲೇಜುಗಳಲ್ಲೂ ಸ್ಯಾಲ್ರಿಯನ್ನು ಮಾಡಿದ್ದಾರೆ. ಕಾಲೇಜಲ್ಲೇ ಗುಂಪುಗಾರಿಕೆ ಮಾಡುವಂಥದ್ದು, ಅತಿಥಿ ಉಪನ್ಯಾಸಕರ ಮಧ್ಯದಲ್ಲೇ ಎತ್ಕಟ್ಟುವಂಥ ಕೆಲಸವನ್ನು ಸಾಗರ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲರು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವರಿಗೆ 8 ದಿನಕ್ಕೆ ಸ್ಯಾಲ್ರಿ ಮಾಡಿದ್ದಾರೆ, 8 ದಿನಕ್ಕೆ ಸ್ಯಾಲ್ರಿ ಮಾಡಿಲ್ಲ, ಈ ಥರ ಎಲ್ಲ ನಡೀತಾ ಇದೆ. ಇದನ್ನು ನಾವು ಬಲವಾಗಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಕೊಡೋ ಅತಿಥಿ ಉಪನ್ಯಾಸಕರಿಗೆ ಅಲ್ಪ ಸಂಬಳದಲ್ಲಿ 10 ದಿನದ ಅಥವಾ 8 ದಿನದ ಸಂಬಳವನ್ನು ಕೊಡೋದಕ್ಕೆ 7-8 ತಿಂಗಳ ಸತಾಯಿಸ್ತಾರೆ ಅಂತ ಹೇಳಿದ್ರೆ, ನಾವು JD ಅವ್ರನ್ನ ಕಂಡಿದ್ದೀವಿ, ಅಲ್ಲಿಯ ಶಾಸಕರನ್ನ ಕಂಡಿದ್ದೀವಿ. ಅವರು ಕೂಡ ಕೊಡ್ರಿ ಅಂತ ಆದೇಶ ಮಾಡಿದ್ದಾರೆ, JD ಅವರು ಕೊಡ್ರಿ ಅಂತ ಆದೇಶ ಮಾಡಿದ್ದಾರೆ, ಹೇಳಿದ್ದಾರೆ. ಮೌಖಿಕವಾಗಿ ಹೇಳಿದ್ರು ಕೂಡ ನೀವು ರೈಟಿಂಗಲ್ಲಿ ಕೊಡಿ ಅಂತ ಕೇಳೋದು, ಪ್ರಿನ್ಸಿಪಾಲ್ ಆಗಿರುವಂಥವ್ರು ರೈಟಿಂಗಲ್ಲಿ ಕೊಡಿ ಅಂತ ಕೇಳೋದು.
ತಮ್ಮ ಮೇಲಾಧಿಕಾರಿಗಳು ಹೇಳಿದ್ರು ಕೂಡ ಯಾರೂ ಕೂಡ ರೈಟಿಂಗಲ್ಲಿ ಕೊಡೋಕ್ಕೆ ಬರಲ್ಲ. ಅದನ್ನು ಒಂದು ಸಾರಿ ಆದೇಶ ಮಾಡಿದ್ಮೇಲೆ ಅವ್ರಿಗೆ ಸ್ಯಾಲ್ರಿ ಬಿಡುಗಡೆ ಮಾಡಿಕೊಡಿ ಅಂತ ಅರ್ಥ ಅದು. ಇವ್ರ ಕಾರಣ ಏನು ಹೇಳ್ತಾರೆ, 8 ದಿನದ ಸ್ಯಾಲ್ರಿಯನ್ನು ಮಾಡಿಕೊಡೋದಕ್ಕೆ ಕಾರಣ ಇವರು ಪರೀಕ್ಷಾ ಡ್ಯೂಟಿಯನ್ನು ಮಾಡಿಲ್ಲ ಅಂತ. ಆದರೆ ಯಾವುದೇ ಅತಿಥಿ ಉಪನ್ಯಾಸಕನ್ನ 2ನೇ ತಾರೀಕು ಡಿಸೆಂಬರ್ 2ನೇ ತಾರೀಕು ರಿಲೀವ್ ಮಾಡಿದ್ದಾರೆ. ರಿಲೀವ್ ಮಾಡಿದ ಮೇಲ್ಗಡೆ ರಿಲೀವ್ ಮಾಡಿದ ಮೇಲೆ ನಮಗೆ ನೋ ವರ್ಕ್ ನೋ ಪೇ ಅಂತ, ಕೆಲಸ ಇದ್ದರೆ ಮಾತ್ರ ನಮಗೆ ಸ್ಯಾಲ್ರಿ ಕೊಡ್ತಾರೆ, ಇಲ್ಲದಿದ್ದರೆ ಇಲ್ಲ. ನಾವು ದೂರದ ಊರಿಂದ ಕೆಲವರೆಲ್ಲ ಬರ್ತಾ ಇದ್ದೀವಿ, ಒಂದು ದಿನಕ್ಕೆ ನಾವು 200 ರೂಪಾಯಿನ ಖರ್ಚು ಮಾಡ್ಕೊಂಡು 300 ರೂಪಾಯಿನ ಖರ್ಚು ಮಾಡ್ಕೊಂಡು ಡ್ಯೂಟಿಗೆ ಬರ್ತೀವಿ. ಇಲ್ಲಿ ಕೊಡೋ ರೆಮಿಡೇಷನ್ ನೋಡಿದ್ರೆ 120 ರೂಪಾಯಿ. ಇದರಲ್ಲಿ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ, ದುಡ್ಡು ಹಾಕೊಂಬಂದು ಡ್ಯೂಟಿ ಹೆಂಗೆ ಮಾಡಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ಆಮೇಲೆ ನಮ್ಮ ರಿಲೀವ್ ಮಾಡಿದ್ಮೇಲೆ ಇಲ್ಲ ನಮ್ಮನ್ನು ಕಂಟಿನ್ಯೂಟಿ ಕೊಡಿ, 10 ತಿಂಗಳು ಕಂಟಿನ್ಯೂಟಿ ಕೊಡಿ, 7 ತಿಂಗಳಿಗೆ ರಿಲೀವ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿದ್ದು ಎಲ್ಲ ಕಾಲೇಜುಗಳಲ್ಲೂ, ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲೂ ಒಂದು ಸಮಿತಿ ತೀರ್ಮಾನ ಮಾಡಿತ್ತು. ಯಾವುದೇ ರೀತಿಯಲ್ಲಿ ಕೂಡ ಇಲ್ಲ. ಆಮೇಲೆ ಪರೀಕ್ಷೆ ಡ್ಯೂಟಿ ಇದೆಯಲ್ಲ ಅದು ಮ್ಯಾಂಡೇಟ್ರಿ ಅಲ್ಲ ಅನ್ನುವಂಥದ್ದನ್ನು ಕೂಡ ಬೆಂಗಳೂರಿನ JD ಅವರು ಅದನ್ನು ಕೊಟ್ಟಿದ್ದಾರೆ. JD ಅವರು ಕೂಡ ಅದನ್ನು ಕೊಟ್ಟಿದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಸಾಗರ ಕಾಲೇಜಿನ ಪ್ರಿನ್ಸಿಪಾಲ್ರು, ರಿಪ್ಪನ್ಪೇಟೆ ಕಾಲೇಜಿನ ಪ್ರಿನ್ಸಿಪಾಲ್ರುಗಳು ಅನಾಗತ್ಯವಾಗಿ ಅಲ್ಲಿ ಅತಿಥಿ ಉಪನ್ಯಾಸಕನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಕೆಲವೇ ಅತಿಥಿ ಉಪನ್ಯಾಸಕನ್ನ ಸಾಗರ ಕಾಲೇಜಲ್ಲಿ 34 ಜನ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ, 10 ಜನಕ್ಕೆ ಸ್ಯಾಲ್ರಿ ಮಾಡಿದ್ದಾರೆ. ಬಟ್ ನಾವೀಗ ಅವ್ರು ಹೆಂಗೆ ಸ್ಯಾಲ್ರಿ ಮಾಡಿದ್ರು ಏನು ನಮ್ಮದು ದಾಖಲೆ ಇದ್ದಾವೆ, ಇಷ್ಟು ಕೂಡ ದಾಖಲೆ ಇದಾವೆ ನೋಡಿ. ಇವರು ನಾವೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅತಿಥಿ ಉಪನ್ಯಾಸಕರು. ನಮಗೆ ಕಾಲೇಜು ಶಿಕ್ಷಣ ಇಲಾಖೆ ಡಿಸೆಂಬರ್ 2025ರಲ್ಲಿ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಸ್ಯಾಲ್ರಿ ಬಿಡುಗಡೆ ಮಾಡಿದೆ. ಆದರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರುಗಳು ಕುವೆಂಪು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಅವಧಿ ಡಿಸೆಂಬರ್ 2ನೇ ತಾರೀಕು ಅಂತ ಇದ್ದಿದ್ದರಿಂದ ಅವರು 2ನೇ ತಾರೀಕುವರೆಗೂ ಮಾತ್ರ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ. ಬಟ್ ಕಾಲೇಜು ಶಿಕ್ಷಣ ಇಲಾಖೆ ಎಲ್ಲ ವಿಶ್ವವಿದ್ಯಾನಿಲಯಗಳ ಲಾಸ್ಟ್ ವರ್ಕಿಂಗ್ ಡೇಯನ್ನು ಗಮನದಲ್ಲಿ ಇಟ್ಕೊಂಡು 8ನೇ ತಾರೀಕುವರೆಗೂ ಅಂತ ಮಾಡಿದ್ದಾರೆ. 8ನೇ ತಾರೀಕುವರೆಗೂ ಸ್ಯಾಲ್ರಿ ಕೊಡಿ, 8ನೇ ತಾರೀಕುವರೆಗೂ ಸರ್ವಿಸ್ ಸರ್ಟಿಫಿಕೇಟ್ ಕೊಡಿ ಅಂತ. ಬಟ್ ನಮ್ಮ ಕಾಲೇಜು ಮತ್ತು ಸಾಗರ ಕಾಲೇಜಲ್ಲಿ ಪ್ರಾಂಶುಪಾಲರುಗಳು ನೀವು 8ನೇ ತಾರೀಕುವರೆಗೂ ಕೊಡಕ್ಕೆ ಬರಲ್ಲ, ಕುವೆಂಪು ವಿಶ್ವವಿದ್ಯಾನಿಲಯದ ಕೊನೆಯ ಅವಧಿ 2ನೇ ತಾರೀಕು ಇರೋದ್ರಿಂದ ನಾವು 2ನೇ ತಾರೀಕುವರೆಗೂ ಮಾತ್ರ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಬೇರೆ ಎಲ್ಲ ಕಾಲೇಜಲ್ಲೂ 8ನೇ ತಾರೀಕುವರೆಗೂ ಸ್ಯಾಲ್ರಿ ಕೊಟ್ಟಿದ್ದಾರೆ ಸರ್, ಸ್ಯಾಲ್ರಿ ಮತ್ತು ಸರ್ವಿಸ್ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಬಟ್ ನಮಗೆ 2ನೇ ತಾರೀಕಿಂದ ಕೊಟ್ಟಿಲ್ಲ ಸರ್ ಸ್ಯಾಲ್ರಿ. 1-2 ಏನು ಡಿಸೆಂಬರ್ 1-2 ಇದೆ ಅದರದ್ದು ನಮಗೆ ಸ್ಯಾಲ್ರಿ ಬಿಲ್ ಮಾಡಿಲ್ಲ. ನಮಗೆ ಸ್ಯಾಲ್ರಿ ಬಂದಿದೆ ಬನ್ನಿ ಸೈನ್ ಮಾಡಿ ಅಂತ ನಮ್ಮ ಕಾಲೇಜಿಗೆ ಕರೆದಿಲ್ಲ. 8ನೇ ತಾರೀಕುವರೆಗೂ ಕೊಟ್ಟಿಲ್ಲ, ಸರ್ವಿಸ್ ಸರ್ಟಿಫಿಕೇಟು ಕೊಟ್ಟಿಲ್ಲ. ನಮ್ಗೆ ಏನಾಗುತ್ತೆ ಅಂದರೆ ಸರ್, ನಾವು ನೆಕ್ಸ್ಟ್ ಈಗ ಅಪ್ಲೈ ಮಾಡಿದಾಗ ಕೌನ್ಸಿಲಿಂಗಲ್ಲಿ ನಮಗೆ ಸರ್ವಿಸ್ ಸರ್ಟಿಫಿಕೇಟ್ 8ನೇ ತಾರೀಕುವರೆಗೂ ಕೊಟ್ಟರೆ ನಮಗೆ ಮೆರಿಟ್ ಲಿಸ್ಟಲ್ಲಿ ಅನುಕೂಲ ಆಗುತ್ತೆ ಸರ್. ನಮಗೆ ಸರ್ 2 ರಿಂದ 8 ಅಂದರೆ 6 ದಿವಸ ಗ್ಯಾಪ್ ಆಗುತ್ತೆ ಸರ್. ಅಲ್ಲಿ 6 ದಿವಸಕ್ಕೆ ನಮಗೆ ಸರ್ಟಿಫಿಕೇಟ್ ಬೇಕು ಸರ್. ಹೌದು, 8 ದಿನದ ಸ್ಯಾಲ್ರಿ ಸರ್, 1 ರಿಂದ 8ನೇ ತಾರೀಕುವರೆಗೂ 8 ದಿನ ಸರ್. ಅವರು ಯೂನಿವರ್ಸಿಟಿ ವರ್ಕಿಂಗ್ ಡೇ 2ನೇ ತಾರೀಕು ಇರೋದ್ರಿಂದ ನಾವು ಅವತ್ತು ನಿಮ್ಮನ್ನು ರಿಲೀವ್ ಮಾಡಿಬಿಟ್ಟಿದ್ದೀವಿ. ರಿಲೀವ್ ಮಾಡಿದ್ಮೇಲೆ ಮತ್ತೆ 8ನೇ ತಾರೀಕುವರೆಗೂ ಸ್ಯಾಲ್ರಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅದೇ ಸರ್, ಹಾಂ, ಎಲ್ಲದಕ್ಕೂ ಅದು ಆರ್ಡ್ರ್ ಇದೆ, ನಮಗೆ ಕಮಿಷನರಿಂದ ಆರ್ಡ್ರ್ ಇದೆ, ಸ್ಟ್ಯಾಂಡಿಂಗ್ ಆರ್ಡ್ರ್ ಇದೆ ಅಂತ ಹೇಳ್ತಾರೆ ಸರ್. ಏನು ಕೇಳಿದ್ರು ಯಾವ ಆರ್ಡ್ರನ್ನು ನಮ್ಗೆ ತೋರಿಸಿಲ್ಲ ಸರ್. ಇದು ಬೇರೆ ಯಾರಿಗಾದ್ರೂ 8ನೇ ತಾರೀಕು ತನಕ ಕೊಟ್ಟಿದ್ದಾರಾ? ಹೌದು ಸರ್, ಒಬ್ರಿಗೆ ಎಲ್ಲ ಕಾಲೇಜಲ್ಲೂ ಕೊಟ್ಟಿದ್ದಾರೆ ಸರ್. ನಮ್ಮ ಕಾಲೇಜ್ ಒಂದು ಬಿಟ್ಟು, ನಮ್ಮ ಕಾಲೇಜ್ ಬಿಟ್ಟು ಕೊಟ್ಟಿದ್ದಾರೆ ಸರ್. ಒಬ್ರಿಗೂ ಕೊಟ್ಟಿದ್ದಾರಂತೆ ಸರ್. ಹಾಂ, ತಮ್ಮ ಹೆಸರು? ನಳಿನಾಕ್ಷಿ.